ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹೊಸದೊಂದು ಲಿಪ್ಸ್ಟಿಕ್ ತೊಗೊಂಬಂದೆ. ಹೇಗಿದೆ ಅಂತ ಟ್ರೈ ಮಾಡಿರಲಿಲ್ಲ. ಗೊತ್ತಿಲ್ಲ ಹೇಗಿದೆ ಅಂತ. ನೋಡೋದಕ್ಕೆ ಚೆನ್ನಾಗಿ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಸೊ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಬಂದಿದ್ದೆ. ಸೊ ಇವತ್ತು ಟ್ರೈ ಮಾಡಿದೆ. ಗೊತ್ತಾಗ್ತಿಲ್ಲ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತೇಳಿ. ಓಕೆ ಫ್ರೆಂಡ್ಸ್, ನಂದು ಇವತ್ತು ಊಟ ಕೂಡ ಆಗೋಯ್ತು. ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು ಏನು ವ್ಲಾಗ್ ಕೊಡೋದು ಅಂತ ಇದ್ದೇ ಇರುತ್ತಲ್ಲ. ಸೊ ನಂದು ಡೈಲಿ ರೊಟೀನ್ ನೈಟ್ ಕ್ರೀಮ್ ಕೂಡ ಇವಾಗ ಹಚ್ಕೋತಾ ಇದ್ದೀನಿ. ಸೊ ಇದೆಲ್ಲ ಎವ್ರಿ ಡೇ ತೋರಿಸೋದಕ್ಕೆ ನನಗೆ ಒಂಥರ ಹಿಂಸೆ ಆಗುತ್ತೆ. ಯಾಕಂದರೆ ಯಾವತ್ತೋ ಒಂದಿನ ಅಪರೂಪಕ್ಕೆ ತೋರಿಸಿದ್ರೆ ಓಕೆ. ಸೊ ಡೈಲಿ ನಮ್ಮ ರೊಟೀನನ್ನು ತೋರಿಸಿ ನಿಮಗೆ ಬೋರ್ ಮಾಡಬಾರ್ದಲ್ಲ. ಸೊ ಹಾಗಾಗಿ ನಾನು ಡೈಲಿ ರೊಟೀನ್ ನಾನು ತೋರಿಸಲ್ಲ. ಯಾವತ್ತೋ ಒಂದಿನ ಅಪರೂಪಕ್ಕೆ ಮಾಡಬೇಕು, ಪರವಾಗಿಲ್ಲ ಮಾಡ್ಬೋದು ಅಂತ ಅನ್ನಿಸ್ದಾಗ ಮಾತ್ರ ನಾನು ನಿಮಗೆ ವೀಡಿಯೋಸ್ನ ಮಾಡ್ತೀನಿ. ಸೊ ಬಂದಾಗ ನಾನೊಂದು ಸ್ವಲ್ಪ ಮುಖಕ್ಕೆಲ್ಲ ಸ್ವಲ್ಪ ಸಾಸಿವೆ ಎಣ್ಣೆ ಎಲ್ಲ ಅಪ್ಲೈ ಮಾಡಿದ್ದೆ. ಸೊ ಅದಕ್ಕೆ ಮುಖ ತೊಳ್ದು ಈಗ ಕ್ರೀಮ್ ಹಚ್ತಾ ಇದ್ದೀನಿ. ಇಲ್ಲಾಂದರೆ ಸಂಜೆ ಈವ್ನಿಂಗ್ ಬಂದ ತಕ್ಷಣ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆದ ತಕ್ಷಣ ಈ ಕ್ರೀಮ್ ಹಚ್ಕೋತಾ ಇದ್ದೆ. ಬಟ್ ಈಗ ಇವತ್ತು ಇಲ್ಲಿ ಹಚ್ಕೋತಾ ಇದ್ದೀನಿ. ಸೊ ನಮ್ಮ ರೊಟೀನ್ ಹೇಗಿರುತ್ತಲ್ಲ. ಸೊ ನಾವು ಮನೆಗೆ ಬಂದಮೇಲೆ, ಆಫೀಸಿಂದ ಮನೆಗೆ ಬಂದಮೇಲೆ ನಾವು ಏನೆಲ್ಲ ಮಾಡ್ತೀವಿ ಕೆಲಸಗಳು ಅಂತ ಅಂದ್ಬಿಟ್ಟು ಕೆಲವು ಲೇಡೀಸ್ಗಳಿಗೆ ಕ್ಯೂರಿಯಾಸಿಟಿಗಳು ಇದ್ದೇ ಇರುತ್ತೆ. ಸೊ ಇದ್ದೇ ಇರುತ್ತಲ್ಲ, ಮನೆ ಅಂತಂದಮೇಲೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ, ಹುಡ್ಕೊಂಡು ಮಾಡಬೇಕು ಅಷ್ಟೇ. ಸೊ ನಾವು ಕೆಲವರು ಹುಡ್ಕೊಂಡು ಮಾಡಲ್ಲ. ಸೊ ನಮಗೆ ಕೆಲಸ ಇರಲ್ಲ. ಸೊ ಇದೆಲ್ಲ ಲಾಸ್ಟ್ ಕ್ರಿಸ್ಮಸ್ಗೆ ಹಾಕಿದಂತಹ ಪೇಪರ್ ಶೀಟ್ಸ್ ಹೋಗ್ತಾ ಇದೆ. ಸೊ ಬೇರೆ ಇದಕ್ಕೆ ರೀಪ್ಲೇಸ್ ಮಾಡ್ತೀನಿ. ಸೊ ಎಲ್ಲ ಪೇಪರ್ಸ್ ಎಲ್ಲ ಬಂದಿದೆ, ಮತ್ತು ಹೊಸ ಪೇಪರ್ಸ್ ಎಲ್ಲ ಕಲೆಕ್ಷನ್ ಮಾಡಿದ್ದೀನಿ, ಮತ್ತು ಹೊಸ ಕ್ರಿಸ್ಮಸ್ಗೋಸ್ಕರ. ಹಾಗೆ ಇವತ್ತು ನಾನೊಂದು ಏರ್ ಆಯಿಲ್ ರೆಡಿ ಮಾಡ್ತಾಯಿದ್ದೆ. ಸೊ ಅದ್ರದ್ದೊಂದು ವೀಡಿಯೋ ಮಾಡ್ಬೋದಲ್ಲ, ಶೇರ್ ಮಾಡ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಸೊ ನಮ್ಮ ಡೈಲಿ ರೊಟೀನ್ನಲ್ಲಿ ಆಫೀಸ್ಗೆ ಹೋಗೋದ್ರಿಂದ ನಾವು ಡೈಲಿ ಎಣ್ಣೆ ಎಲ್ಲ ಹಾಕ್ಕೊಂಡು ಹೋಗೋಕ್ಕೆ ಒಂಥರ ಹಿಂಸೆ ಆಗುತ್ತಲ್ಲ ಅಂತ. ಹಿಂಸೆ ಆಗುತ್ತೆ ಅಂತ ಅಂದ್ಕೊಂಡು 2 ಮಂತ್ಸಿಂದ ಸರಿಯಾಗಿ ತಲೆಗೆ ಎಣ್ಣೆ ಹಾಕಿರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಈಗ ಡಯಟ್ ಕಡೆ ಗಮನ ಕೊಟ್ಟಿರೋದ್ರಿಂದ ನಾನು ಕ್ಲಬ್ಗೆ ಹೋಗ್ತೀನಿ. ಹಾಗೆ ಕ್ಲಬ್ಗೆ ಹೋಗೋದ್ರಿಂದ ಅಲ್ಲಿ ಎಕ್ಸಸೈಸಸ್ ಇರುತ್ತೆ, ಹಾಗೆ ಅಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿ ಮನೆಗೆ ಬರ್ತೀನಿ. ಹಾಗಾಗಿ ನನಗೆ ಟೈಮ್ ಇಲ್ಲ. ತುಂಬ ಟೈಮೇ ಇಲ್ಲದೆ ಇರೋ ಥರ ಲೈಫ್ ಆಗಿಬಿಟ್ಟಿದೆ ಇವಾಗ. ಬೆಳಿಗ್ಗೆ ಹೊತ್ತಿದ್ದು ಕ್ಲಬ್ಬಿಗೆ ಹೋಗಿ ಬಂದರೆ ಬರೋ ಅಷ್ಟರಲ್ಲಿ ಮತ್ತೆ ಫ್ರೆಶ್ ಅಪ್ ಆಗಿ ಆಫೀಸಿಗೆ ರೆಡಿಯಾಗಿ ಹೋಗೋದಕ್ಕೆ ಸರಿ ಇರುತ್ತೆ. ಬಟ್ ಈಗ ನಾನು ಕ್ಲಬ್ಬಲ್ಲಿ ನ್ಯೂಟ್ರಿಷನ್ ತೊಗೋತಾ ಇದ್ದೀನಿ. ಅಲ್ಲೇ ನಂದು ಬ್ರೇಕ್ಫಾಸ್ಟ್ ಆಗಿರುತ್ತೆ, ಮತ್ತು ಮಧ್ಯಾಹ್ನ ಲಂಚ್ ಮಾತ್ರ ನಾನು ಪ್ರಿಪೇರ್ ಮಾಡ್ಕೋಬೇಕು. ಇಷ್ಟು ದಿನ ಏನು ಬರೀ ಲಂಚ್ ಒಂದೇ ತಾನೇ ಅಂತ ಹೇಳಿ ಹೋಟೆಲಲ್ಲಿ ತಿನ್ಬಿಡ್ತಾಯಿದ್ದೆ. ಬಟ್ ನನಗೆ ಅದು ಆ್ಯಸಿಡಿಟಿ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮನೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಹಾಗಾಗಿ ಕ್ಲಬ್ಬಿಂದ ಬಂದು ಊಟನ ಸ್ವಲ್ಪ ಮಧ್ಯಾಹ್ನ ಲಂಚಿಗೆ ಒಂದು ಸ್ವಲ್ಪ ಊಟನ ಪ್ರಿಪೇರ್ ಮಾಡಿಕೊಂಡು ಆಫೀಸ್ಗೆ ಹೋಗಬೇಕು. ಮತ್ತು ಎಲ್ಲಿ ಟೈಮ್ ಇರುತ್ತೆ ವ್ಲಾಗ್ ಮಾಡೋದಕ್ಕೆ ಅಲ್ವಾ. ಸೊ ಹಾಗಾಗಿ ನಾನು ಇಂಪಾರ್ಟೆಂಟ್ ಏನಾದ್ರು ವಿಷಯ ಇದ್ದರೆ, ಮ್ಯಾಟರ್ ಇದ್ದರೆ ಮಾತ್ರ ನಾನು ವ್ಲಾಗ್ನ ಮಾಡ್ತೀನಿ. ಇಲ್ಲಾಂದರೆ ಸುಮ್ಮನೆ ನಮ್ಮದು ಮಾಮೂಲಿ ಪ್ರತಿದಿನ ಎವ್ರಿ ಡೇ ವ್ಲಾಗ್ ಮಾಡಿಕೊಂಡು ನಿಮಗೆ ಬೋರ್ ಹೊಡ್ಸೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಯಾವುದೇ ವ್ಲಾಗನ್ನು ಮಾಡ್ತಾಯಿಲ್ಲ. ಸೊ ತುಂಬ ಒಂಥರ ನಿಮಗೆ ಶೇರ್ ಮಾಡ್ಕೋಬಹುದು ಅಂತ ವಿಷಯ ಅಥವಾ ಟಾಪಿಕ್ಗಳಿದ್ದಾಗ ಒಂದು ವ್ಲಾಗ್ ಮಾಡೋಣ ಅಂತ ನನಗನ್ಸುತ್ತೆ. ಹಾಗಾಗಿ ಸೊ ಇವತ್ತು ನಾನು ತಲೆಗೆ ಒಂದು ಆಯಿಲ್ ರೆಡಿ ಮಾಡ್ಕೋತಾ ಇದ್ದೆ. ಸೊ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ಮಾಡ್ತಾಯಿದ್ದೀನಿ.
ನಾನು ಹೇಳ್ಬೇಕಂತಂದರೆ 6 ಮಂತ್ಗೆ ಒಂದು ಸಾರಿನೇ ಈ ಥರ ಎಣ್ಣೆನ ಪ್ರಿಪೇರ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಟ್ರೆ ನನಗೆ ಮತ್ತೆ 6 ಮಂತು ಆಯಿಲ್ದು ಪ್ರಾಬ್ಲಮ್ ಇರೋಲ್ಲ. 2 ಮಂತ್ಸ್ ಆಯಿತು ಸರಿಯಾಗಿ ಎಣ್ಣೆ ಹಾಕಿ. ಸೊ ತುಂಬ ಕೂದಲು ಲಾಸ್ ಆಗಿದೆ ನಂದು. ಹಾಗಾಗಿ ಏನಾಗುತ್ತೆ ಅಂತಂದರೆ ನಾನು ಒಂದು 3-4 ಆಯಿಲ್ನ ಮಿಕ್ಸ್ ಮಾಡಿ ಸೊಪ್ಪುಗಳೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನ ರೆಡಿ ಮಾಡ್ಕೋತೀನಿ. ನನಗೆ ಇಷ್ಟು ದಿನ ಒಂದು ಥಿಂಗ್ಸ್ ಸಿಕ್ಕಿದ್ರೆ ಇನ್ನೊಂದು ಥಿಂಗ್ಸ್ ಸಿಗಲ್ಲ ಆಯಿಲ್ ರೆಡಿ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಅದೆಲ್ಲ ಪೆಂಡಿಂಗ್ ಇತ್ತು. ಈಗ ಹೆಂಗೋ ಒಂದಷ್ಟು ಶೇಖರಿಸಿದ್ದೀನಿ. ಬನ್ನಿ ನಾನು ಹೇಗೆ ನನ್ನ ಒಂದು ತಲೆ ಆಯಿಲನ್ನು ನಾನು ರೆಡಿ ಮಾಡ್ಕೋತೀನಿ ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ನನಗೆ ಕಂಫರ್ಟಬಲ್, ನಾನು ಮಾಡ್ಕೊಳ್ಳೋ ಆಯಿಲ್ ನನಗೆ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಮತ್ತು ಬಾಳಿಕೆ ಬರುತ್ತೆ. ತುಂಬಾ ತಲೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಆಗುತ್ತೆ. ಬಟ್ ಈಗ ನನ್ನ ಕೂದಲು ಈ ಥರ ಇರೋದನ್ನು ನೋಡಿ ತಿಳ್ಕೊಬೇಡಿ. ಇದು ನಿಜವಾಗ್ಲೂ ಒಂದು 2-3 ಮಂತ್ಸ್ ಅದು ನಾನು ಕರೆಕ್ಟಾಗಿ ಆಯಿಲ್ ಹಾಕಿ, ಹಾಗಾಗಿ ಈ ಥರ ಆಗಿಬಿಟ್ಟಿದೆ. ಮತ್ತು ಈ ಕೂದಲನ್ನ ರೆಡಿ ಮಾಡಬೇಕು ಅಂತ ಈಗ ಆಯಿಲ್ ರೆಡಿ ಮಾಡ್ತಿದ್ದೀನಿ. ಬನ್ನಿ ಈಗ ಆಯಿಲನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಾನು ನನ್ನ ಒಂದು ಹೇರ್ ಆಯಿಲನ್ನು ರೆಡಿ ಮಾಡೋದಕ್ಕೆ ನನ್ನ ಕಿಚನ್ಗೆ ನಾನು ಬಂದಿದ್ದೀನಿ. ಸೊ ನಾನು ಹೇಗೆ ಈಗ ಎಣ್ಣೆನ ರೆಡಿ ಮಾಡ್ಕೋತೀನಿ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ. ನಾನೀಗ ಎಣ್ಣೆಯನ್ನು ಈ ಒಂದು ಕಾಪರ್ ಪಾತ್ರೆಯಲ್ಲಿ ರೆಡಿ ಮಾಡ್ಕೊತೀನಿ. ಸೊ ತುಂಬ ಜಾಸ್ತಿ ಮಾಡ್ಕೋತಾ ಇದ್ದೀನಲ್ಲ, ಹಾಗೆ 2 ಲೀಟರ್ ಕೊಕೊನಟ್ ಆಯಿಲ್ ತಗೋತಾ ಇದ್ದೀನಿ. ಹಾಗೆ 1 ಲೀಟರ್ ಹರಳೆಣ್ಣೆ ತಗೋತಾ ಇದ್ದೀನಿ. ಹಾಫ್ ಲೀಟರ್ ಇದು. ಸೊ 1 ಲೀಟರ್ ಹರಳೆಣ್ಣೆ ತಗೋತಾ ಇದ್ದೀನಿ. ಹಾಗೆ 1 ಲೀಟರ್ ಸಾಸಿವೆ ಎಣ್ಣೆ ಇತ್ತು. ಸೊ ನಾನು ಬೇರೆ ಬೇರೆ ವಿಚಾರಕ್ಕೆಲ್ಲ ಯೂಸ್ ಮಾಡ್ಕೊಂಬಿಟ್ಟು ಒಂದು ಹಾಫ್ ಇದೆ, ಸೊ ಹಾಕ್ತಾ ಇದ್ದೀನಿ. ಸೊ ನೀವು ಫುಲ್ ತೊಗೊಂಡು ಹಾಕೊಳ್ಳಿ. ಹಾಗೆ ಮೇಯ್ನಾಗಿ ಕರಿಬೇವಿನ ಸೊಪ್ಪು. ಸೊ ನಾನು 2 ಲೀಟ್ರಿಗೆ ಈ ಒಂದು ಪಾತ್ರೆನ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ ಇದು ಎಷ್ಟು ಹಾಕ್ತಿರೋ ಅಷ್ಟು ನಿಮಗೆ ಆಯಿಲ್ ಆಗಿರ್ಬೋದು, ನಿಮ್ಮ ಹೇರ್ ಆಗಿರ್ಬೋದು, ಚೆನ್ನಾಗಿ ಬರುತ್ತೆ. ಸೊ ಸ್ಟಾರ್ಟ್ ಮಾಡ್ತೀನಿ ಈಗ. ಈ ಪಾತ್ರೆನ ಇಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಪಾತ್ರೆ ಕಾದ್ಮೇಲೆ ನಾನೀಗ ಕೊಬ್ಬರಿ ಎಣ್ಣೆನ ಹಾಕ್ತೀನಿ ಫಸ್ಟ್. ಗಟ್ಟಿ ಆಗೋಗ್ಬಿಟ್ಟಿದೆ. ಸಿಮ್ಮಲ್ಲೇ ಇಟ್ಕೊಳ್ಳಿ.
ಇದು ಕೂಡ ಗಟ್ಟಿ ಆಗ್ಬಿಟ್ಟಿದೆ. ಈ ಊರಲ್ಲಿ ಅಷ್ಟೊಂದು ಚಳಿ. ನಾನು ಕಾಯಿಸಿ ಸ್ಟೀಲ್ ಡಬ್ಬಗೆ ಹಾಕೊಂಡ್ಬಿಡ್ತೀನಿ, ಯಾಕಂದರೆ ಬಿಸಿ ಮಾಡ್ಕೊಂಡಾಗ ಬಿಸಿ ಮಾಡ್ಬೋದಲ್ಲ ಅವಾಗವಾಗ. ಓಕೆ ಫ್ರೆಂಡ್ಸ್, ಈಗ ನಾನು ಹಾಕಿರೋ ಕೊಬ್ಬರಿ ಎಣ್ಣೆ ಕಾಯ್ತಾ ಇದ್ದಾವೆ. ಸೊ 2 ಲೀಟರ್ ಕೂಡ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟು ಸಾಸಿವೆ ಎಣ್ಣೆನೇ ಇಟ್ಟಿದ್ದೆಲ್ಲ, ಅದಕ್ಕೋಸ್ಕರ ತಂಪಾಗೋದಕ್ಕೋಸ್ಕರ ಹರಳೆಣ್ಣೆ, ಹಾಗೆ ಒಂದು ಸ್ವಲ್ಪ ಮೆಂತ್ಯ. ಓಕೆ, ನಾನೀಗ ಇದೊಂದು ಅಲ್ಯೂಮಿನಿಯಂ ಸೌಟ್. ಸೊ ಇದು ನಾವು ಚಿಕ್ಕದ್ರಿರುವಾಗ ನಮ್ಮಮ್ಮ ಅವ್ರು ಬಳಸ್ತಾ ಇದ್ದಂತಹ ಸೌಟ್ ಇದು. ಸೊ ನೆನಪಿಗೆ ಹಾಗೆ ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ ನಾನೀಗ ಈ ಥರ ಎಣ್ಣೆ ಅದು ಇದು ಸ್ಪೆಷಲ್ ಆಗಿ ನಾವು ಮಾಡ್ತೀವಲ್ಲ, ಅದು ಕಾಯಿಸೋದಕ್ಕೆ ಅಂತ ಇಟ್ಕೊಂಡೆ. ಸೊ ಕೊಬ್ಬರಿ ಎಣ್ಣೆ ಬಿಸಿ ಆಗ್ತಾ ಇದೆ. ಎಣ್ಣೆ ಕಾಯಿಸುವಾಗ ಮನೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಅವಾಯ್ಡ್ ಮಾಡಿಕೊಂಡು ಕಾಯಿಸಿ. ಅದು ಕಾಯಿಸಿ ಆದ ಮೇಲೆ ಬಾಕ್ಸ್ಗೆ ಹಾಕೋವರೆಗೂ ಬಹಳ ಹುಷಾರಾಗಿರ್ಬೇಕು ಮಕ್ಕಳು. ಸೊಪ್ಪು ಹಾಕೋಷ್ಟು ಕಾದಿ. ಹಾಗೆ ನಾನೊಂದು 2-3 ಇಯರ್ಸ್ ಆಯಿತು, ಏನಪ್ಪ ಅಂದರೆ ದಾಸವಾಳ ಸೊಪ್ಪನ್ನ ತೊಗೊಂಡು ಬಂದು ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಟಿದ್ದೆ, ಹಾಗೆ ವಿತ್ ಕರಿಬೇವಿನ ಸೊಪ್ಪು. ಸೊ ಅದ್ರದ್ದು ಇನ್ನೊಂದು ಸ್ವಲ್ಪ ಇದೆ. ಸೊ ಈ ಸಾರಿಗೆ ಲಾಸ್ಟ್ ಆಗುತ್ತೆ, ಮತ್ತೆ ನಾನು ರೆಡಿ ಮಾಡ್ಕೋಬೇಕು ಈ ಥರ. ಸೊ ಇದೊಂದು ಇಂಗ್ರೀಡಿಯೆಂಟ್ಸನ್ನು ನಾನು ಆಯಿಲ್ಗೆ ಹಾಕೋತೀನಿ. ಓಕೆ, ನಾನೀಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ.
ಫಿನಿಶ್. ಇದು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ ಕರ್ಬೇವಿನ ಸೊಪ್ಪು ತಂದು, ಅದಕ್ಕೆ ಅದು ಪಟ ಪಟ ಅಂತ ಆಗಿಲ್ಲ. ಸೊ ಒಳ್ಳೇದಾಯಿತು ನನಗೂ. ಅದು ಪಟ ಪಟ ಅಂತೇಳಿ ನನಗೂ ಗಾಬರಿ ಆಗ್ತಿತ್ತು. ಸೊ ಓಕೆ ಫ್ರೆಂಡ್ಸ್, ನಾನೀಗ ಈ ಪಾತ್ರೆಯಲ್ಲಿ ಹರಳೆಣ್ಣೆ ಹಾಗೆ ಸಾಸಿವೆ ಎಣ್ಣೆ ಈಗ ಹರಳೆಣ್ಣೆ ಸಾಸಿವೆ ಎಣ್ಣೆನ ಇನ್ನೊಂದು ಪಾತ್ರೆಯಲ್ಲಿ ಕಾಯಿಸ್ಕೊತಾ ಇದ್ದೀನಿ, ಯಾಕಂದರೆ ತುಂಬ ಇತ್ತು. ಸೊ ನಾನು ಎಕ್ಸ್ಟ್ರಾ ಇದಕ್ಕೆ ಒಂದು ಅಶ್ವಿನಿ ಹೇರ್ ಆಯಿಲ್ ಹಾಗೆ ಡಬರ್ ಅಮ್ಲಾ ಹೇರ್ ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ ಒಂದೊಂದು ಬಾಟಲ್ ತೊಗೊಬಂದು ಹಾಕೋತೀನಿ. ಸೊ ಹರಳೆಣ್ಣೆ 1 ಲೀಟರ್ ಹಾಕ್ಕೊಂಡಿದ್ದೀನಿ, ಅದು ಸ್ವಲ್ಪ ಕಾಯಿಲಿ. ಅಲ್ಲಿವರೆಗೂ ಈ ಕೊಬ್ಬರಿ ಎಣ್ಣೆ ಮತ್ತು ಕರ್ಬೇವಿನ ಸೊಪ್ಪು ಇದೆಯಲ್ಲ, ಅದಕ್ಕೆ ಈ ನಾನು ಮಾಡಿಟ್ಕೊಂಡಿರೋ ಪುಡಿನ ಹಾಕುತ್ತೀನಿ.
ಈಗ ಸಾಸಿವೆ ಎಣ್ಣೆ ಹರಳೆಣ್ಣೆ ಜೊತೆಗೆ ಹಾಕೋತಾ ಇದ್ದೀನಿ. ಸೊ ಒಂದು ಸಾರಿ ಇನ್ವೆಸ್ಟ್ ಮಾಡಿ ಮಾಡಿಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ತಲೆಗೆ ಆಗೋಷ್ಟು ಎಣ್ಣೆ ಇರುತ್ತೆ. ಪ್ರತಿ ತಿಂಗಳು ನೀವು ನಿಮ್ಮ ಬಿಲ್ಲಲ್ಲಿ ಬರಿಬೇಕನ್ನೋದು ಏನೂ ಇರಲ್ಲ. ಈಗ ಇದು ಕಾಯಿಸಿ ಸುಮ್ಮನೆ ಹಾಗೆ ಇಡ್ತೀನಿ. ಮತ್ತು ನಾಳೆ ನಿಮಗೆ ಎಕ್ಸ್ಟ್ರಾ ನಾನೊಂದು 3 ಬಾಟ್ಲ್ ಎಣ್ಣೆನ ಮತ್ತೆ ಎಕ್ಸ್ಟ್ರಾ ಹಾಕ್ತೀನಿ. ಅಂದರೆ ಒಂದು ಡಾಬರ್ ವಾಟಿಕ, ಒಂದು ಡಾಬರ್ ಆಮ್ಲ, ಹಾಗೆ ಆಲ್ಮಂಡ್ ಆಯಿಲ್. ಸೊ ಅದು 3 ತೊಗೊಂಬಂದು ಇದಕ್ಕೆ ಮಿಕ್ಸ್ ಮಾಡಿ ಸೊ ಒಂದು ಬಾಕ್ಸ್ಗೆ ಹಾಕಿದ್ರೆ ಫಿನಿಶ್. ಸೊ ನನ್ನ ಹೇರ್ ಆಯಿಲ್ ರೆಡಿ ಆಗುತ್ತೆ. ಸೊ ಹಾಗೆ ನಾನು ಹೇಗೆ ಅಪ್ಲೈ ಮಾಡ್ಕೊತೀನಿ, ಹಾಗೆ ಅದು ಹೇಗೆ ಗ್ರೋತ್ ಆಗುತ್ತೆ ಅಂತ ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವೀಡಿಯೋಸಲ್ಲಿ ತೋರಿಸ್ತೀನಿ. ಸೊ ಇದಿಷ್ಟು ಕಾದು ಆರಿದ್ಮೇಲೆ ನಾನೀಗ ಆಫ್ ಮಾಡಿರ್ತೀನಿ. ಸೊ ನೆಕ್ಸ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇವಿನ ಸೊಪ್ಪನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ, ಅದು ಕಲರ್ ಬಿಟ್ಕೊಂಡು ಗ್ರೀನ್ ಕಲರ್ ಆಗೋಗುತ್ತೆ ಎಣ್ಣೆ. ಬಟ್ ಈ ಥರ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಕೊಬ್ಬರಿ ಎಣ್ಣೆಲಿ. ಆಮೇಲೆ ಇದನ್ನು ಸೋಸ್ಕೊಂಬಿಡ್ಬೇಕು. ಸೋಸ್ಕೊಂಬಿಟ್ಟು ಈ ಕಡೆ ಹರಳೆಣ್ಣೆ, ಸಾಸಿವೆ ಎಣ್ಣೆನ ಮತ್ತು ನಾನು ಇಲ್ಲೂ ಕೂಡ ಕುದಿಸ್ಕೊತಾ ಇದ್ದೀನಿ. ಸೊ ಇದೆರಡು ಕುದ್ದಾದಮೇಲೆ ಎರಡನ್ನೂ ಮಿಕ್ಸ್ ಮಾಡಬೇಕು. ಜೊತೆಗೆ ಎಕ್ಸ್ಟ್ರಾ ಶಾಪ್ ಆಯಿಲಲ್ಲಿ 3 ತೊಗೊಂಬರ್ತೀನಲ್ಲ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಬೇಕಾದಷ್ಟು ಎಣ್ಣೆ ತಲೆಗೆ ಆಗುತ್ತೆ. ಸೊ ಅಪ್ಲೈ ಮಾಡಬೇಕು. ಮತ್ತು ಬಳಸುವಂಥ ಸೌಟನ್ನು ಒಂದು ತಟ್ಟೆ ಮೇಲೆ ಇಟ್ಕೊಂಡು ಹೀಗೆ ಇಡಿ. ಯಾಕಂದರೆ ಅದು ಎಣ್ಣೆ ಎಲ್ಲ ಬರ್ತಾ ಇರುತ್ತಲ್ವ, ನಾವು ಆವಾಗ ಸ್ಟಿರ್ ಮಾಡ್ತಾ ಇರ್ತೀವಿ. ಸೊ ಸ್ಟಿರ್ ಮಾಡಿ ಇಟ್ಟಾಗ ಈ ಥರ ಎಣ್ಣೆ ಬಂದಿರುತ್ತೆ. ಸೊ ಇದನ್ನು ನೀವು ತಲೆಗೆ ಹಚ್ಕೋಬೋದು, ವೇಸ್ಟ್ ಆಗೋಲ್ಲ. ಹಾಗಾಗಿ ಒಂದು ಪ್ಲೇಟನ್ನು ನೀವು ಯೂಸ್ ಮಾಡಬೇಕು. ನನ್ನ ಆಯಿಲ್ಗಳು ಇನ್ನೇ ಕುದಿಯುವ ಸಮಯ. ಸೊ ನಾನೀಗ ನವಂಬರಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಯಾವಾಗ ಆಯಿಲ್ ಕಾಯಿಸ್ತೀನಿ ಅಂತ ನೀವೇ ಬೇಕಿದ್ರೆ ಟೆಸ್ಟ್ ಮಾಡ್ಕೊಬೋದು. 1 ವರ್ಷಕ್ಕೆ ಅಥವಾ ಒಂದು 6 ತಿಂಗಳಿಗೆ ನಾವು ಹೇಗೆ ಬಳಸ್ತೀವೋ ಹಾಗೆ ನಮಗೆ ಎಣ್ಣೆ ಸಿಗುತ್ತೆ. ಸೊ ನಾನು ವರ್ಷಕ್ಕೊಂದು ಸತಿ ಇದೇ ಥರ ಕಾಯಿಸಿಟ್ಕೊಳ್ಳೋದು. ನಾನು ತಲೆಗೆ ಹಾಕೋ ಎಣ್ಣೆನ ಅಂಗಡಿಯಲ್ಲಿ ಪದೇ ಪದೇ ಕೊಂಡ್ಕೊಳ್ಳಲ್ಲ. ಸೊ ದಾಸವಾಳ ಸೊಪ್ಪು ಸಿಕ್ಕಿದ್ರೂ ಸಹ ನೀವು ಹೀಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದೆಲ್ಲ ಒಂದು ಅಂಶ ಎಣ್ಣೆಯಲ್ಲಿ ಹೋದಾಗ ನಮ್ಮ ತಲೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನಾವು ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸ್ಕೋಬೇಕು. ಅದಕ್ಕೆ ಈ ಪಾತ್ರೆನೇ ಬೇರೆ ಹಾಕಿದ್ದೀನಿ ನಾನು, ಹಾಗೆ ಈ ಪಾತ್ರೆಯಲ್ಲೇ ಬೇರೆ ಕಾಯಿಸ್ಕೊತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ನಾನು ನಿಮಗೆ ನೆನ್ನೆ ಆಯಿಲ್ ತೋರಿಸಿದ್ನಲ್ಲ, ಇವಾಗ ನಾನೀಗ ಇದನ್ನು ಸೋಸಿ ಈ ಥರ 1 ಲೀಟ್ರ್ ಡಬ್ಬಕ್ಕೆ ಹಾಕಿದ್ದೀನಿ. ಅದು ಗಾಜಿನ ಬಾಟ್ಲು. ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಆಗಿದೆ. ಸೊ ಈಗಿನ್ನ ನಲ್ಲಿಕಾಯಿ ಎಣ್ಣೆ, ವಾಟಿಕಾಯಿ ಆಯಿಲ್ ಮತ್ತು ಡಾಬರ್ ಆಮ್ಲ, ಆಮೇಲೆ ಇನ್ನೊಂದು ಆಮ್ಲ. ಸೊ ಅಷ್ಟು ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಆಮೇಲಿಂದ ಇದರಿಂದ ಮತ್ತೆ ಇದಕ್ಕೆ ಅರ್ಧ ಹಾಕ್ಕೊಂಡು ಮತ್ತೆ ತೊಗೊಬಂದು ಅದು 3 ಎಣ್ಣೆನ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಸೊ ಇದು ನನ್ನ ಎಣ್ಣೆ ತಯಾರಿ. ಇನ್ನು ಇದನ್ನು ಹಚ್ಕೊಂಡು ಕೂದಲು ಯಾವ ಥರ ಡೆವಲಪ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಇದಾಗಿತ್ತು ನನ್ನ ನೆನ್ನೆಯಿಂದ ಇವತ್ತಿನ ಈ ಒಂದು ಎಣ್ಣೆ ತಯಾರಿಸ್ಕೊಳ್ಳುವಂತಹ ವಿಡಿಯೋ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.